ಆಯೋಜಿಸುವುದರ ಮೂಲಕ ಆರ್ಥಿಕವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡೋದರ ಮೂಲಕ ಹಳ್ಳಿಗಳಲ್ಲಿ ಗ್ರಾಮ ಘಟಕಗಳನ್ನು, ವಲಯಗಳಲ್ಲಿ ವಲಯ ಘಟಕಗಳನ್ನು ಈ ರೀತಿ ಕರ್ನಾಟಕಾದ್ಯಂತ ಎಲ್ಲ ಕಡೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವುದು ಆ ಮಂಜುನಾಥೇಶ್ವರನ ಆಶೀರ್ವಾದದಿಂದ ಇಲ್ಲಿಯವರೆಗೂ ವೀರೇಂದ್ರ ಹೆಗ್ಗಡೆಯವರ ಸಾರಥ್ಯದಲ್ಲಿ ಚೆನ್ನಾಗಿ ನಡೆದು ಬಂದಿದೆ. ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ. ಧರ್ಮಸ್ಥಳ ಸಂಘದ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಸ್ವಾರ್ಥ ಒಟ್ಟೆ ಇಲ್ಲ, ಸ್ವಾರ್ಥ ಇಲ್ಲದ ಚಟುವಟಿಕೆಗಳು ಅಂದರೆ ಧರ್ಮಸ್ಥಳ ಸಂಘಗಳು. ಯಾಕಂದ್ರೆ ಸಮಾಜದ ಕಟ್ಟಕಡೆಯ ಮಹಿಳೆ, ಕಟ್ಟಕಡೆಯ ವ್ಯಕ್ತಿ ಇವತ್ತು ಅವರು ಮಾಡ್ತಾ ಇರೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳು. ನಾವು ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಕೂಡ ಕೋಟಿ ಏನಾಯಿದ್ರು ಕೂಡ ನಾವು ಹೊಟ್ಟೆ ಹಸ್ತ್ರ ತಿನ್ನೋದು ಒಂದು ಸರಿ ಅಕ್ಕಿಯನ್ನು ಮಾತ್ರ. ಹೀಗಾಗಿ ಆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಆ ನಾಗರಿಕರಿಗೆ, ಹಿರಿಯ ನಾಗರಿಕರಿಗೆ ಕಾಲು ನೋವು, ಆಮೇಲೆ ಮೂಳೆ ಸಮಸ್ಯೆ ಇಂಥವು ಏನಾದರೂ ಇದ್ದರೆ ಅವರು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ಸಾಮರ್ಥ್ಯ ಇರೋದಿಲ್ಲ ಅಂಥೇಳಿ ಇಂಥ ಗ್ರಾಮಗಳಲ್ಲಿ ನಿನ್ನೆನೇ ಡಂಗೂರು ಸಾರಿಸಿ ನಿಮ್ಮೆಲ್ಲರನ್ನ ಕರೆದು ಆರೋಗ್ಯವನ್ನು ಚೆಕ್ ಮಾಡ್ತಕ್ಕಂಥ ಈ ಶಿಬಿರದ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮೂರಿನ ಪ್ರತಿಷ್ಠಿತ ದೇಸಾಯಿ ಮನೆತನದ ಹಾಗೂ ನಮ್ಮೂರಿನ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ಉಮೇಶ್ ಮಾಮ್ಲೆ ದೇಸಾಯಿ ಅವರು, BA ಮಾಮ್ಲೆ ದೇಸಾಯಿ ಅವರು, ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಂಥ ರವಿ ಪಾಟೀಲ್ರವರು, ಆಮೇಲೆ ಕರ್ವೆ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಪಾಟೀಲ್ ಅವರು, ಇಲ್ಲಿಯ ಹೆಡ್ ಮಾಸ್ಟರು ಹಾಗೂ ಸ್ನೇಹಿತರಾದಂಥ ಮರಳಿ ಸರ್ ಅವರು, ಹಾಗೂ 3 ಜನ ವೈದ್ಯಾಧಿಕಾರಿಗಳು, ನಿಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ವೀಣಾ ಮೇಡಮ್ ಅವರು, ಎಲ್ಲರೂ ಉದ್ದೇಶ ಒಂದೇ. ನಮ್ಮ ತಾಯಂದಿರ, ನಮ್ಮ ಹಿರಿಯರ, ಸೀನಿಯರ್ ಸಿಟಿಜನ್ ಅಂತ ನಾವೇನು ಹೇಳ್ತೀವಿ, ಆ ಹಿರಿಯರ ಆರೋಗ್ಯದ ದೃಷ್ಟಿಯಿಂದ ಈ ಕಾರ್ಯಕ್ರಮ ವಿನಃ ಯಾವುದೇ ಪ್ರಚಾರಕ್ಕಾಗಿ ಅಲ್ಲ. ಧರ್ಮಸ್ಥಳ ಸಂಘದವರು ಮಾಡ್ತಕ್ಕಂಥ ವಿಚಾರ ಏನಂದ್ರೆ, ಈಗ ನೋಡ್ರಿ, ಆ ಮೆಂಬರ್ಗೆ ಎಷ್ಟ ಮಾಡ್ತೀವಿ, ಅವ್ರಿಗೆ ಎಷ್ಟ ಮಾಡ್ತೀವಿ ಅಂದಿಲ್ಲ. ಅವರು ಸಾರ್ವಜನಿಕರ ಸೇವೆಯನ್ನು ಮಾಡಿದ್ರು. ಡಾಕ್ಟರ್ ಬಂದಿದ್ದಾರೆ, ಆ ಡಾಕ್ಟರ್ ಅವ್ರು ಬಂದಂಥ ಅವ್ರು ಕೊಡ್ತಕ್ಕಂಥ ಸೇವೆಯನ್ನು ನಾವು ಇವತ್ತು ಸದುಪಯೋಗಪಡಿಸ್ಕೊಳ್ಳೋಣ. ಇವತ್ತು ನಡಿಲಿಕ್ಕೆ ಆಗಲಾರದಂಥ ಹಿರಿಯರು ನಮ್ಮ ಮನೆಯಲ್ಲಿದ್ದಾರೆ, ನಿಮ್ಮ ಮನೆಯಲ್ಲಿದ್ದಾರೆ. ಅದಕ್ಕೆಲ್ಲ ಈ ಫ್ರೀ ಆಗಿರ್ತಕ್ಕಂಥ ಸೇವೆಯನ್ನು ನಾವು ಸದುಪಯೋಗಪಡಿಸಿಕೊಂಡು ಅವರ ಸಾಮಾಜಿಕ ಕಾರ್ಯಕ್ಕೆ ನಾವು ಬಲಗೈಯಾಗಿ ನಿಂತು ಇಂಥ ಕಾರ್ಯಗಳು ಪ್ರತಿ ಹಳ್ಳಿಗಳಲ್ಲಿ ನಡೆದು ನಮ್ಮ ಗ್ರಾಮಗಳ ದೇಶ ಉದ್ಧಾರವಾಗಿ ಭಾರತ ದೇಶದ ಪ್ರಗತಿಗೆ ಮತ್ತು ಆರೋಗ್ಯವಂತ ತಂದೆ ತಾಯಿಯರಿಗೆ, ಆರೋಗ್ಯವಂತ ಹಿರಿಯರಿಗೆ ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದು ಹೀಗೆ ಮುಂದುವರಲಿ. ಮುಂದೆ ಈ ಬಂದಿರತಕ್ಕಂಥ ಹಿರಿಯರ ಮುಖದಲ್ಲಿ ಆಶಾಭಾವ ಮೂಡಿ ಅವರ ಆರೋಗ್ಯ ಚೆನ್ನಾಗಿ ಅದರ ವೈದ್ಯಾಧಿಕಾರಿಗಳ ಹೆಸರು